ನಮಸ್ತೆ, ನನ್ನ ಹೆಸರು ಆಶಾ ನೂಗಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮ. ಮುಂದುವರಿದ ಭಾಗ. ಪಟ್ಟಣವನು ಬಿಟ್ಟು ಗ್ರಾಮದೊಳುರುತಿಹ ಅನುಜಾತನನು ಭೇಟಿಯಾಗಿ ರಾಜ್ಯಾಭಿಲಾಷೆಯು ಮನದೊಳಗಿಹುದೇನು ಪರಿಶೀಲಿಸಿಕೋ ಸೂಕ್ಷ್ಮವಾಗಿ. ವಾಯುವೇಗದಿ ಹಾರಿ ಹೊರಟನು ಪವನಾಚ ಗಂಗಾ ತೀರದ ಪುಟ್ಟಪುರಕ್ಕೆ. ರಾಮನ ಕ್ಷೇಮವ ಧ್ವನಿಗೆ ಹೇಳುತ್ತ ಹಾರಿದ ನಂದಿ ಗ್ರಾಮಕ್ಕೆ. ಸುಮರಾಜಗಳ ಹೊತ್ತ ಮರಗಳು ತುಂಬಿದ್ದ ಕಣ್ಮನ ಸೆಳೆಯುವ ತಾಣ. ಆಶ್ರಮ ಪರಿಸರವನ್ನು ಕಂಡು ಚರ್ಕಿಸಿ ನೆಲಕ್ಕಿಳಿದನು ಮುಖ್ಯ ಪ್ರಾಣ. ನಾರು ಮುಡಿಯನ್ನುಟ್ಟು ಫಲಮೂಲಗಳ ತಿಂದು ಭರತನು ನೆಲೆಸಿದ್ದನಲ್ಲಿ. ಪಾದುಕೆಗಳನ್ನಿಟ್ಟು ರಾಮನ ಹೆಸರಲ್ಲಿ ಆಳ್ವಿಕೆಯನು ಗೈವನಲ್ಲಿ. ಶ್ರೀರಾಮನಂತಹ ತನುಕಾಂತಿ ಇರುವಂತ ತೇಜಸ್ವಿಯನು ಕಂಡು ಹನುಮ ಭರತನೆಂದವನನ್ನು ಗುರುತಿಸಿಕೊಳ್ಳುತ್ತ ಘೋಷಿಸಿದನು ರಾಮ ರಾಮ ರಾಮ. ವಚನವನ್ನುಳಿಸಲು ದಂಡಕಾರಣ್ಯಕ್ಕೆ ಹೋಗಿದ್ದನೆಂದು ಕಾಕುತ್ಸ ಅವಧಿಯು ಪೂರೈಸಿ ಮರಳುತ್ತಲಿರುವನು ಕ್ಷೇಮದಿಂ ಸಾಕೇತದತ್ತ. ಪ್ರಭು ರಾಮಚಂದ್ರನು ಬರುತ್ತಿಹನೆನ್ನುವ ಆಂಜನೇಯನ ಮಾತ ಕೇಳಿ ಬಾಷ್ಪಾಂಜಲಿಯನಿಕ್ಕಿ ತಳಕೈಸಿಕೊಂಡನು ಭರತನು ಹರ್ಷವ ತಾಳಿ. ಮೇರೆ ಮೀರಿದ ಹಿಗ್ಗಿ ರಾಮನನುಜನು ಮಂದಲಿಗೆಯನು ತಂದು ಹಾಸಿ. ಸಾಧ್ಯಂತ ವಿವರವ ಕೇಳೆಂದು ಬೇಡಿದ ಆಸನದಲ್ಲಿ ಕುಳ್ಳಿರಿಸಿ. ಪಾದುಕೆಗಳನ್ನಿತ್ತು ರಾಮಾದಿಗಳು ಮುಂದೆ ಅಡವಿಯೊಳು ಸಾಗಿದ ಬಗೆಯ. ಮಾರುತಿ ಪೆಳ್ದನು ರಾಮನಿಂ ಕೇಳಿದ್ದ ದಂಡಕಾರಣ್ಯದ ಕಥೆಯ. ತನ್ನ ಜೀವನೊಂದು ಸಾರ್ಥಕಗೊಂಡಿತು ದರ್ಶನವನಿಯಲು ರಾಮ. ಅನುದಿನ ದಿನದಿಂದ ಕಂಡು ಬಂದನೆಲ್ಲವ ಭರತಂಗೆ ಕೇಳಿದ ಹನುಮ. ನಾಳೆಯ ಪುಷ್ಯದಿ ವನವಾಸದಿ ರಾಮ ನಂದಿ ಕಾಮಕ್ಕೆ ಬರುತ್ತಿಹನು. ಅದಕ್ಕಾಗಿ ರಾಜ್ಯವು ಸುಂದರಗೊಳ್ಳಲು ಮಾಡಿಸು ಸಿದ್ಧತೆಯನ್ನು. ಸಂಭ್ರಮದಿಂ ಪುರವನ್ನಲಂಕರಿಸಲು ಶತ್ರುಘ್ನ ಹೊಣೆ ಹೊತ್ತ ನಂದಿ. ತಾಯಂದಿರನು ಮಂತ್ರಿ ಮಗದರೊಂದಿಗೆ ಕರೆಸಿಕೊಂಡನು ಶೀಘ್ರದಲ್ಲಿ. ಧನ್ಯವಾದಗಳು.